ಹಾಯ್ ಆಲ್, ನಮಸ್ತೆ ಎಲ್ರಿಗೂ. ನಾವು ಇವತ್ತು ಸಕಲೇಶ್ಪುರಕ್ಕೆ ಹೊರಡ್ತಾ ಇದ್ದೀವಿ. ಸೊ ಬೆಳಗ್ಗೆನೆ 5 ಗಂಟೆಗೆ ಗಾಡಿ ಪೂಜೆ ಮಾಡಿ ಫಸ್ಟು ಸೊ ಹೊರಟಿದ್ದೀವಿ. ಸೊ ತುಂಬ ಖುಷಿ ಆಗ್ತಾಯಿದೆ, ಎಲ್ಲರಿಗೂ ಎಕ್ಸೈಟ್ಮೆಂಟ್ ಇದೆ. ನೋಡಿ, ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕವರು. ಸೊ ಹೇಗೆ ನಡೀತಾ ಇದೆ ನೋಡಿ, ಇಲ್ಲಿ ನೋಡಿ ನಮ್ಮ ಹುಡುಗ ನೋಡಿ, ಹೇಳ್ಕೊಡ್ತಾರೆ ನೋಡಿ. ನೋಡಿ ಇವಾಗ ಅವರು ತೆಂಗಿನಕಾಯಿನ ಎಲ್ಲಿ ಹೊಡಿಯೋದಂತ ನೋಡ್ತಾವ್ರೆ, ಎಲ್ಲ ಓಡ್ತಾವ್ರೆ ನೋಡಿ. ನೋಡಿ ಹೆಂಗ್ ಓಡ್ತಾರ ನೋಡಿ ವಿಡಿಯೋ ಅಂದ್ರೆ. ನೋಡಿ ಇವ್ರು ನೋಡಿ ಹೆಂಗ್ ನಿಂತಿದ್ದಾರೆ, ಒಳ್ಳೆ ಅಮಾಯಕರ ತರ. ಹುಡುಗರಲ್ಲ ಇವಾಗ ಸಂಗೀತ ರಸಮಂಜರಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದಾರೆ. ಎಷ್ಟು ಇನ್ವಾಲ್ವ್ಮೆಂಟ್ ಕೊಟ್ಟು ಆಡ್ತಾ ಇದ್ದಾರೆ ನೋಡಿ. ನೋಡಿ ಇವ್ರು ನೋಡಿ, ಗಾನ ಕೋಗಿಲೆ, SP ಬಾಲಸುಬ್ರಹ್ಮಣ್ಯ. ಇನ್ನೊಬ್ರು ಬರ್ತಾರೆ ನೋಡಿ, ಇವರು ಪಟ್ಲ ಸತೀಶ್ ಶೆಟ್ಟಿ ಅಂತ, ಇವರು ಯಕ್ಷಗಾನ ಕಲಾವಿದ. ಇವ್ರು ಬಂದು ಗುರುಕಿರಣ್. ಆಮೇಲೆ ನಾವು ಹಾಸನದ ಹತ್ರ ಒಂದು ಹೋಟೆಲ್ ನಿಲ್ಸಿದ್ವಿ, ಗಜಾನನ ಹೋಟೆಲ್ ಅಂತ. ಇಲ್ಲಿ ತುಂಬ ಚೆನ್ನಾಗಿದೆ. ಸುಮಾರು ಜನ ನಮಗೆ ರೆಫರ್ ಮಾಡಿದ್ರು ಈ ಹೋಟೆಲ್ಗೆ ಹೋಗಿ ಅಂತ. ಇಲ್ಲಿ ಸ್ಪೆಷಲ್ ಏನಂದರೆ ಸೆಟ್ಟು ತುಪ್ಪ ಕೊಡ್ತಾರೆ, ಅಂದರೆ ದೋಸೆಗೆ ಒಂದು ಚಟ್ನಿ ಕೊಡ್ತಾರೆ, ಅದಕ್ಕೆ ತುಪ್ಪ ಕೊಡ್ತಾರೆ. ಸಕ್ಕತ್ತಾಗಿದೆ ಮಾತ್ರ, ಮಸ್ಟ್ ನೀವು ಇಲ್ಲಿ ಟ್ರೈ ಮಾಡಬೇಕು. ಆಮೇಲೆ ಫೀಡ್ಬ್ಯಾಕ್ ನಮಗಂತೂ ತುಂಬ ಚೆನ್ನಾಗಿದೆ. ಎಲ್ಲರೂ ಇಲ್ಲಿಗೆ ಬನ್ನಿ, ನೆಕ್ಸ್ಟ್ ಬಂದರೆ ಈ ಕಡೆ ಹಾಸನ ಕಡೆ ಬಂದರೆ ಇಲ್ಲಿ ತಿನ್ನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡ್ರಿ ನಮ್ಮ ಹುಡುಗರೆಲ್ಲ ಹೆಂಗ್ ಬ್ಯಾಟಿಂಗ್ ಮಾಡ್ತಾರೆ ನೋಡ್ರಿ, ಸರಿಯಾಗಿ ತಿಂತವ್ರೆ. ನೆಕ್ಸ್ಟು ನಾವು ಡೆಸ್ಟಿನೇಷನ್ ಕಡೆಗೆ ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ನಾವು ಹೋಗೋ ಪ್ಲೇಸ್ ಯಾವ ಥರ ಇತ್ತಂತ ನೋಡಿದ್ರೆ, ಸಕಲೇಶ್ಪುರ ಫುಲ್ಲು ರೋಡೇ ಕಾಣಿಸ್ತಿರ್ಲಿಲ್ಲ, ಫುಲ್ಲು ಫಾಗು. ನೆಕ್ಸ್ಟ್ ಒಂದು ಲೊಕೇಶನ್ನು ನಾವು ಬಿಸ್ಲೆ ಫಾಲ್ಸ್, ಬಿಸ್ಲೆ ಘಾಟ್ ಅಂತ, ಅಲ್ಲಿ ಹೋಗಿದ್ವಿ. ನೋಡಿ ಸಕ್ಕತ್ತಾಗಿದೆ, ಅಲ್ಲಿ ವ್ಯೂ ಪಾಯಿಂಟ್ ಇದೆ ಒಳಗಡೆ. 20 ರೂಪಾಯಿ ಎಂಟ್ರಿ ಟಿಕೆಟ್ ಕೊಟ್ಬಿಟ್ಟು ನಾವು ಹೋಗಬೇಕು, ಅಲ್ಲಿ ಒಳಗಡೆ ಎಂಟರ್ ಆಗಬೇಕು. ಸೊ ನಿಮಗೆ ಆಚೆ ಕಡೆ ವ್ಯೂ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಸಕ್ಕತ್ತಾಗಿದೆ ನೋಡಿ, ಏನೂ ಕಾಣಿಸ್ತಾ ಇಲ್ಲ, ಬರೀ ಮಂಜು, ಫಾಗ್ ಇದೆ ನೋಡಿ, ಬರೀ ಫಾಗು. ಸಕ್ಕತ್ತಾಗಿದೆ. ಫೋಟೋ ವ್ಯೂ ಕರೆಕ್ಟಾಗಿ ಬರ್ತಾ ಇರಲಿಲ್ಲ, ಬಟ್ ನಮಗೆ ವೆದರ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ತುಂಬ ಜನ ಇಲ್ಲಿ ಟ್ರಾವೆಲರ್ ಬರ್ತಾ ಇರ್ತಾರೆ. ಸೊ ಈ ಟೈಮಲ್ಲಂತೂ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಬೇಸಿಗೆಗಾಲದಲ್ಲಿ ಬಿಸಿಲಿದ್ದಾಗ ವ್ಯೂ ಚೆನ್ನಾಗಿರುತ್ತೆ ನೋಡೋಕ್ಕೆ, ಆಚೆ ಕಡೆ ವ್ಯೂ ಚೆನ್ನಾಗಿರುತ್ತೆ. ಆಮೇಲೆ ಅಲ್ಲಿಂದ ನಾವು ತಿರ್ಗಾ ರಿಟರ್ನ್ ನಾವು ಹೊರಟ್ವಿ. ಆಮೇಲೆ ನಾವು ಒಂದು ರೆಸಾರ್ಟ್ ಬುಕ್ ಮಾಡಿದ್ವಿ, ಮೂಕನನ ರೆಸಾರ್ಟ್ ಅಂತ ಸಕಲೇಶ್ಪುರದಲ್ಲಿ. ಸಕ್ಕತ್ತಾಗಿತ್ತು. ಆ್ಯಕ್ಚುಲಿ ಫಸ್ಟ್ ನಾವು ಎಲ್ಲ ಎಂಟ್ರಿ ಮಾಡಬೇಕಿತ್ತು, ಮುಂಚೆನೇ 1 ವಾರ ಮುಂಚೆನೇ ನಾವು ಈ ಒಂದು ಸ್ಟೇ ಹೋಮ್ ಬುಕ್ ಮಾಡಿದ್ವಿ, ರೆಸಾರ್ಟ್ನ ಬುಕ್ ಮಾಡಿದ್ವಿ. ಸೊ ಆ್ಯಕ್ಚುಲಿ ಬಂದು ಒಬ್ಬರಿಗೆ 3,500 ಬಿತ್ತು. ಸೊ 2 ರೂಮ್ ಇತ್ತು, 2 ರೂಮ್ಗೆ 28,000 ತಗೊಂಡ್ರು. ಮುಂಚೆ ನಾವು 10,000 ಅಡ್ವಾನ್ಸ್ ಪೇ ಮಾಡಿದ್ವಿ, ಎಲ್ಲ ಟೋಟಲ್ ಎಲ್ಲರದು ಸೇರಿ. ಆಮೇಲೆ ಎಲ್ಲ ಒಳಗಡೆ ಎಂಟ್ರಿ ಮಾಡ್ಕೊಂಡು ನಮ್ಮದು ಪ್ಯಾನು ಅದೆಲ್ಲ ತೊಗೊತಾರೆ ಎಂಟ್ರೆನ್ಸಲ್ಲಿ. ತೊಗೊಂಬಿಟ್ಟು ಚೆಕ್ ಇನ್ ಮಾಡ್ಕೊಂಬಿಟ್ಟು ರೂಮ್ ಕೀ ಕೊಟ್ಟು ಆಮೇಲೆ ಕಳಿಸ್ತಾರೆ ನೋಡಿ. ಆಮೇಲೆ ಎಲ್ಲ ಹೋಗ್ತಾ ಇದ್ದೀವಿ. ಸೊ ರೆಸಾರ್ಟ್ ಕಡೆಗೆ ಎಲ್ಲ ಫುಲ್ ಖುಷಿಯಾಗಿ ಹೋಗ್ತಾರೆ ನೋಡಿ. ಇಲ್ಲಿಂದ ಅವ್ರು ಕರ್ಕೊಂಡು ಹೋಗ್ತಾರೆ ನಮಗೆ ಅವ್ರ ರೆಸಾರ್ಟ್ ಕಡೆಗೆ. ನೋಡಿ ಫುಲ್ಲು ಖುಷಿ ಎಲ್ಲರಿಗೂ, ರೆಸಾರ್ಟ್ ಹೋಗ್ತಾ ಇದೀವಿ ಅಂತ. ಈ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ, ಇದು ತಾರಿದೆ, ತಾರಲ್ಲಿ ಕರ್ಕೊಂಡು ಹೋಗ್ತಾರೆ ನಮಗೆ ಅಲ್ಲಿ ಒಳಗಡೆ ರೂಮ್ ನಂಬರ್ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ನಮ್ದು ಆ್ಯಕ್ಚುಲಿ 7, 8 2 ರೂಮ್ ಇದೆ. ಸೊ ರೂಮ್ ನೋಡ್ಬೋದು ಈ ಥರ ಇರುತ್ತೆ, ಎಲ್ಲ ಯು ಶೇಪಲ್ಲಿ ಮನೆ ಇರೋದು. ಸೊ ಸಾಧಾರಣ ಒಂದು 40 ಮನೆ ಇದೆ ಅಂತೆ ನೋಡಿ ಒಳಗಡೆ. ನಾನು ತೋರಿಸ್ತೀನಿ ನೋಡಿ, ಫಸ್ಟ್ ಎಂಟ್ರಿ ಆದಾಗ ನಾವು ತೆಗೆದಿದ್ದು ಇದು ಫೋಟೋಸು. ಸೊ ರೂಮ್ ನೋಡಿ ಈ ಥರ ಇತ್ತು ಒಳಗಡೆ, ಎಷ್ಟು ನೀಟಾಗಿ ಇಟ್ಟಿದ್ರು ಅಂದರೆ. ಒಬ್ಬ ನೋಡಿ ಬರ್ತಾವ್ ನೋಡಿ, ಹೆಂಗೆ ಖುಷಿ ನೋಡಿ ಅವನಿಗೆ. ಆಮೇಲೆ ರೆಸಾರ್ಟ್ದು ಔಟ್ಸೈಡ್ ವ್ಯೂ ನೋಡಿ, ಫುಲ್ ಕಾಡು ಆ್ಯಕ್ಚುಲಿ ಇರೋದು. ಇದು ಕಾಡು ಒಳಗಡೆ ಇವರು ರೆಸಾರ್ಟ್ ಮಾಡಿರೋದು, ತುಂಬ ಚೆನ್ನಾಗಿದೆ, ಹಳ್ಳಿ ಫೀಲ್ ಆಗುತ್ತೆ ನಮಗೆ.
ಸೊ ಒಂದು ಇದ್ರ ತರ ಮನೆ ತರ ಫೀಲ್ ಆಗ್ತಾ ಇತ್ತು. ನೋಡಿ ಈ ತರ ಮನೆ ಇದೆ. ಮನೆನು ನಂಗೆ ತುಂಬಾ ಇಷ್ಟ ಆಯ್ತು ಆಕ್ಚುಲಿ ಶೇಪ್ಗಳು ನೋಡಿ. ಆಮೇಲೆ ನೆಕ್ಸ್ಟ್ ನಾವು ಲಂಚ್ಗೆ ಬಂದ್ವಿ. ಮಧ್ಯಾಹ್ನ ಲಂಚ್ ಎಲ್ಲ ರೆಡಿ ಆಗಿತ್ತು ಆಲ್ರೆಡಿ. ನಾವು ಬರೋ ಅಷ್ಟೊತ್ತಿಗೆ 12 ಗಂಟೆ ಆಗಿತ್ತು. ಆಮೇಲೆ ಊಟ ಒಳ್ಳೆ ಬ್ಯಾಟಿಂಗ್ ಮಾಡಿದ್ವಿ ನೋಡಿ. ಊಟದಲ್ಲಿ ನಮ್ಮ ಹುಡುಗರೆಲ್ಲ ನಿಂತವ್ರು ನೋಡಿ, ಆಲ್ರೆಡಿ ಬಂದು ನಿಂತ್ಬಿಟ್ಟವ್ರೆ. ನಾನೇ ಲೇಟಾಗಿ ಬಂದೆ ನೋಡ್ರಿ. ವಿಡಿಯೋ ಮಾಡ್ತಿರೋದು ನೋಡಿ, ಎಲ್ಲ ನಮ್ಮ ಹುಡುಗರು ಹೆಂಗ್ ಫೋಸ್ ಕೊಡ್ತಾರ ನೋಡಿ. ಇವ್ರು ನೋಡಿ ಯಂಗ್ ಬಾಯ್. ಆಮೇಲೆ ನೋಡಿ ಫಸ್ಟ್ ಊಟಕ್ಕೆ ಬಂದು ನಿಂತ್ಕೊಂಡ್ಬಿಡ್ತಾರೆ ನೋಡಿ. ಒಬ್ಬ ಹೆಂಗ್ ಒರ್ಸ್ತಾ ನೋಡಿ ಪ್ಲೇಟ್ನೆಲ್ಲ. ಆಲ್ಮೋಸ್ಟ್ ಎಲ್ಲ ನಾರ್ತ್ ಈಸ್ಟ್ ಇರ್ತಾರೆ ಇಲ್ಲಿ ಸರ್ವ್ ಮಾಡೋರು, ಹೌಸ್ ಕೀಪರ್ಸ್ ಎಲ್ಲ ನೋಡಿ. ಇವರಿಬ್ರೇನೋ ಡಿಸ್ಕಸ್ ಮಾಡ್ತಾರೆ ನೋಡಿ. ಆಮೇಲೆ ಇಲ್ಲೊಂದು ಹುಡುಗಿ ನೋಡಿ ನಮ್ಮನ್ನೇ ನೋಡ್ತಾವ್ರೆ, ನಾವೆಲ್ಲಿ ಕಸ್ಕೊಂಡ್ಬಿಡ್ತೀವಂತ ನೋಡಿ. ಫುಡ್ಡು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ತುಂಬ ಚೆನ್ನಾಗಿದೆ. ತುಂಬ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ. ಸೊ ನೀಟ್ನೆಸ್ಸು ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ. ತುಂಬ ಖುಷಿ ಆಗುತ್ತೆ ಕೂತ್ಕೊಂಡು ಊಟ ಮಾಡೋಕ್ಕಿರ್ಬೋದು, ನೆಮ್ಮದಿಯಾಗಿ ಊಟ ಮಾಡ್ಬೋದು. ಎಲ್ಲರದು ಅದೇ ಫೀಡ್ಬ್ಯಾಕು, ತುಂಬ ಚೆನ್ನಾಗಿದೆ ಅಂತ. ಎಲ್ಲರೂ ಮಸ್ಟ್ ಬರಲೇಬೇಕು ಇಲ್ಲಿಗೆ. ಆಮೇಲೆ ಮಳೆ ಸ್ಟಾರ್ಟ್ ಆಯಿತು. ಫುಲ್ಲು ಮಳೆ ನಿಲ್ತಾನೆ ಇರಲಿಲ್ಲ. ಮಳೆ ಅಂತೂ ಒಂದು 5 ನಿಮಿಷಕ್ಕೂ ಮಳೆ ನಿಲ್ತಾ ಇರೋದು, ಮತ್ತೆ ಮಳೆ ಸ್ಟಾರ್ಟ್ ಆಗೋದು. ಸೊ ಇದೇ ಥರ ಮಳೆ ಬರ್ತಾನೆ ಇತ್ತು. ಸೊ ನಾವು 2 ಡೇಸ್ ಇಲ್ಲಿದ್ದು. ಆ್ಯಕ್ಚುಲಿ 2 ಡೇಸ್ ಇದ್ವಿ ನಾವು ಇಲ್ಲಿ. ಸಖತ್ ಎಂಜಾಯ್ಮೆಂಟ್ ಮಾಡಿದ್ವಿ. ಮಳೆ ಅಂತೂ ತುಂಬ ನೋಡಿ. ಇಲ್ಲಿ ರೂಮ್ ನೋಡಿ ಹೇಗಿತ್ತು, ಎಷ್ಟು ನೀಟಾಗಿ ಇಟ್ಟಿದ್ರು ನೋಡಿ. ಇವಾಗ ನೋಡಿ ಹೆಂಗ್ ಗಲೀಜ್ ಮಾಡ್ಕೊಂಡವ್ರು ನೋಡಿ ಹುಡುಗರೆಲ್ಲ. ಆಮೇಲೆ ಆಚೆದು ಬಾಲ್ಕನಿ ವ್ಯೂ ನೋಡಿ, ಬರೀ ಮರನೇ, ಫುಲ್ ಕಾಡ್ ಮಧ್ಯೆ ಇರೋದಿದು. ಸಖತ್ತಾಗಿತ್ತು ನೋಡಿ. ಇವಾಗ ಒಬ್ರು ರಾಜ ಬರ್ತಾರ ನೋಡಿ. ಆಗ ಇವರು ಮೇಲಿಂದ ಇಳಿದು ಬರ್ತಾ ಇದ್ರು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಫೈನಲಿ ಈ ರೆಸಾರ್ಟ್ ಬಗ್ಗೆ ಹೇಳಬೇಕಂದ್ರೆ ನೋಡಿ, ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಇದು ಸಿಗುತ್ತೆ, ಯಾವ ಥರ ವ್ಯೂ ಕಾಣಿಸುತ್ತೆ ಅಂತ ಹೇಳಿ. ಸೊ ನೋಡಿ, ಎಂಜಾಯ್ ಮಾಡಿ.